बिदर से बड़ी खबर सामने आ रही है। बिदर में कर्नाटक स्टेट आंगनवाड़ी वर्कर्स एंड हेल्पर्स फेडरेशन AITUC की जिला कमेटी की ओर से अपनी 29 मांगों को लेकर डिप्टी कमिश्नर कार्यालय के सामने एक दिन का सांकेतिक धरना दिया गया। इसके बाद डिप्टी कमिश्नर के जरिए मुख्यमंत्री के नाम ज्ञापन सौंपा गया। प्रदर्शन कर रही आंगनवाड़ी कार्यकर्ताओं ने मांग की कि सरकार के चुनावी घोषणा पत्र के वादे के मुताबिक आंगनवाड़ी कार्यकर्ताओं का मानदेय 15,000 रुपये और सहायिकाओं का 10,000 रुपये किया जाए। 2011 से रिटायर हुई और स्वैच्छिक सेवानिवृत्ति लेने वाली आंगनवाड़ी कार्यकर्ताओं और सहायिकाओं को ग्रेच्युटी देने की भी मांग की गई। कार्यकर्ताओं ने कहा कि आंगनवाड़ी के नियमित काम के साथ BLO, SIR सर्वे, जाति प्रमाण पत्र, गृह लक्ष्मी और अन्य अतिरिक्त कार्यों का बोझ नहीं डाला जाना चाहिए। SIR सर्वे के दौरान उचित मानदेय समय पर देने, ड्यूटी के दौरान बीमार होने पर मेडिकल खर्च और मृत्यु होने की स्थिति में 30 लाख रुपए मुआवजा देने की मांग भी रखी गई। इसके अलावा न्यूनतम वेतन, रिटायरमेंट की उम्र 65 साल, सेवानिवृत्त कर्मचारियों को मासिक पेंशन, मुफ्त चिकित्सा सुविधा, वेतन सहित मेडिकल लीव और मासिक धर्म अवकाश की मांग की गई। प्रदर्शन में AITUC बिदर जिला अध्यक्ष श्रीमती चंद्रकला, जिला कार्यदर्शी श्रीमती सुजाता, औराद तालुका अध्यक्ष शांतम्मा, शिवमंगला तालुका कार्यदर्शी सहित बड़ी संख्या में आंगनवाड़ी कर्मचारी मौजूद रहे। जिला अध्यक्ष चंद्रकला ने सरकार से आंगनवाड़ी कर्मचारियों की जायज मांगों को जल्द पूरा करने और उन पर अतिरिक्त काम का बोझ कम करने की अपील की। कर्नाटक राज्य अंगनवाड़ी कार्यकर्तर ಹಾಗೂ ಸಹಾಯಕರ ಫೆಡರೇಷನ್ AITC ನಾನು ಒಂದು ಅಂಗನವಾಡಿ ಕಾರ್ಯಕರ್ತೆಯಾಗಿ ಮತ್ತು ಜಿಲ್ಲಾ ಅಧ್ಯಕ್ಷತೆಯಾಗಿ ಬೀದರ್ ಜಿಲ್ಲೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇನೆ। ಇವತ್ತು ನಮ್ಮ AITC ಸಂಘಟನೆಗಳು ಇಡೀ ರಾಜ್ಯದಂತ ಹೋರಾಟಗಳನ್ನು ಹಮ್ಮಿಕೊಂಡಿದ್ದೇವೆ। ಯಾಕಂದರೆ ಇಂದಿನ ಚುನಾವಣಾ ಪ್ರಣಾಯದಲ್ಲಿ ರಾಷ್ಟ್ರೀಯ ನಾಯಕರಾದಂತ ಪ್ರಿಯಾಂಕಾ ಗಾಂಧಿ ಅವರು ಬಂದು ನಮ್ಮ ರಾಜ್ಯ ನಾಯಕರುಗಳಿಗೆ ಖಾನಾಪುರಲ್ಲಿ ಕರೆದು ನಿಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಸಹಾಯಕರಿಗೆ 15,000 ಕಾರ್ಯಕರ್ತರಿಗೆ ಮತ್ತು 10,000 ಸಹಾಯಕರಿಗೆ ಕೊಡ್ತೇವೆ ಅಂತ ಹೇಳಿ ಘೋಷಣೆ ಮಾಡಿದರು। ಆದರೆ ಸಿದ್ದರಾಮಯ್ಯ ಸರ್ಕಾರ ಬಂದು 3 ವರ್ಷ ಕಳೆದರೂ ಕೂಡ ನಮಗೆ ಯಾವುದೇ 10 ಪೈಸೆ ಕೂಡ ನಮಗೆ ಗೌರವಧನವನ್ನು ಹೆಚ್ಚಿಗೆ ಮಾಡಲಿಲ್ಲ। ಈಗ ಸಹ DK ಶಿವಕುಮಾರ್ ಸಾಹೇಬರು ಬಂದಿದ್ದಾರೆ। ಹಾಗಾಗಿ ನಮ್ಮ ಗೌರವಧನವನ್ನು ಅವರು ಈ 6ನೇ ಗ್ಯಾರಂಟಿ ಹೆಚ್ಚಿಗೆ ಮಾಡಬೇಕಂತ ಹೇಳಿ ಅವರಲ್ಲಿ ಮನವಿ ಮಾಡ್ತಾ ಇದ್ದೇವೆ। ಒಂದು ವೇಳೆ ಮಾಡಲಿಲ್ಲ ಅಂದ್ರೆ ನಾವು ವಿಧಾನಸೌಧ ಕೂಡ ಮುತ್ತಿಗೆ ಹಾಕ್ಲಿಕ್ಕೆ ಸಿದ್ಧರಾಗಿದ್ದೇವೆ ಅಂತ ಹೇಳಿ ಈ ಹೋರಾಟದ ಮುಖಾಂತರ ತಿಳಿಸ್ತಾ ಇದ್ದೇವೆ। ಮತ್ತು ಈಗಾಗಲೇ ನಮ್ಮಲ್ಲಿ 2011ರಿಂದ ನಿವೃತ್ತಿ ಆದಂತ ನಮ್ಮ ಅಕ್ಕ ತಂಗಿಯರು ಬರಿಗೈಯಿಂದ ಮನೆಗೆ ಹೋಗಿದ್ದಾರೆ। ಅವರಿಗೂ ಕೂಡ 2011ರಿಂದ ಏನು ಕೋರ್ಟ್ ಆದೇಶ ಆಗಿದೆ ಅದರ ಪ್ರಕಾರ ಅವರಿಗೂ ಕೂಡ ಬಜೆಟ್ ಅನ್ನು ಬಿಡುಗಡೆ ಮಾಡ್ಬೇಕಂತ ಹೇಳಿ ಒತ್ತಾಯ ಮಾಡ್ತೇವೆ। ಮತ್ತು ನಾವು ಏನು ಅಂಗನವಾಡಿ ಕಾರ್ಯಕರ್ತರು ಗರ್ಭಿಣಿ ಬಾಣತಿ ಮತ್ತು ಮಕ್ಕಳಿಗೆ ಏನು ಮೊಟ್ಟೆಗಳನ್ನು ಕೊಡ್ತೇವೆ, ಮೊಟ್ಟೆ ದರ ಇವತ್ತು ಮಾರ್ಕೆಟ್ ಅಲ್ಲಿ 9 ರೂಪಾಯಿಗೆ 10 ರೂಪಾಯಿಗೆ ಕೊಡ್ತಲಿದ್ದಾರೆ। ಆದರೆ ನಮಗೆ ಸರ್ಕಾರ ಕೊಡ್ತಕ್ಕಂತ ಹಣ 6 ರೂಪಾಯಿ ಮಾತ್ರ ಕೊಡ್ತಾ ಇದೆ। ಹಾಗಾಗಿ ಅದನ್ನು ಖಂಡಿಸಿ ನಾವು ಇವತ್ತು ಈ ಮೊಟ್ಟೆ ದರವನ್ನು ಹೆಚ್ಚಳ ಮಾಡ್ಬೇಕಂತ ಹೇಳಿ ಮನವಿ ಮಾಡ್ತಾ ಇದ್ದೇನೆ। ಮತ್ತು ಈಗಾಗಲೇ ನಮ್ಮ ಅಂಗನವಾಡಿ ಕಾರ್ಯಕರ್ತರು BLA ಕೆಲಸಗಳಲ್ಲಿ ತೊಡಗಿದ್ದಾರೆ। ಎಷ್ಟೋ ಅಂಗನವಾಡಿ ಕಾರ್ಯಕರ್ತರು ತೀರ್ಕೊಂಡಿದ್ದಾರೆ। ಇವತ್ತು ನಮ್ಮ ಜಿಲ್ಲೆಯಲ್ಲೇ ಮಧುಮತಿ ಎಂಬ ಅಂಗನವಾಡಿ ಕಾರ್ಯಕರ್ತಿ ಈ ಒಂದು BLA ಕೆಲಸದಿಂದ ಬ್ರೈನ್ ಟ್ಯೂಮರ್ ಆಗಿ ಇವತ್ತು ಹಾಸಿಗೆಡಿದ್ದಾಳೆ। ಆ ಮಹಿಳೆಗೆ ಕೂಡ ಇವತ್ತು ಒಂದು ಬಿಡಿ ಕಾಸು ಕೂಡ ಕೊಟ್ಟಿಲ್ಲ। ಇವತ್ತು ಆ ಮಹಿಳೆಗೆ ಒಂದು ಬಿಡಿ ಕಾಸು ಕೊಡಲಾರದೆ ಸರ್ಕಾರ ಶೋಷಣೆ ಮಾಡ್ತಾ ಇದೆ। ಆ ಶೋಷಣೆಗೆ ನಾನು ಧಿಕ್ಕಾರವನ್ನು ಹಾಕ್ತಾ ಇದ್ದೇನೆ। ನಮ್ಮ ಮಹಿಳೆಯರು ಮಾಡಬಾರದಂತ ಕೆಲಸಗಳು ಕೂಡ ಮಾಡ್ತಾ ಇದ್ದಾರೆ ನಮ್ಮ ಅಂಗನವಾಡಿ ಕಾರ್ಯಕರ್ತರು। ಇವತ್ತು ನಮ್ಮ ಅಂಗನವಾಡಿ ಕಾರ್ಯಕರ್ತರು ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಹಗಲು ರಾತ್ರಿ ಸತತವಾಗಿ ದುಡಿತಲಿದ್ದಾರೆ। ಹಾಗಾಗಿ ನಮಗೆ ಅನ್ಯಾಯವಾಗಿ ಸರ್ಕಾರವನ್ನು ದುಡಿಸ್ಕೊಳ್ತಾ ಇದೆ। ಈ BLA ಕೆಲಸದಿಂದ ನಮ್ಮ ಮಹಿಳೆಯರಿಗೆ ಕೈ ಬಿಡಬೇಕಂತ ಹೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ। ಮತ್ತು ಈಗಾಗಲೇ ನಮಗೆ ಗೌರವಧನ ಹೆಚ್ಚಳ ಮಾಡ್ಬೇಕಂತ ಹೇಳಿ ಈಗಾಗಲೇ ನಾವು ಕನಿಷ್ಠ ವೇತನವನ್ನು ಕೇಳ್ತಾ ಇದ್ದೇವೆ। ನಮಗೆ ಕನಿಷ್ಠ ವೇತನವನ್ನು ಕೊಡಬೇಕು। ಮತ್ತು ನಮ್ಮ ಅಕ್ಕ ತಂಗಿಯ ರಿಟೈರ್ಮೆಂಟ್ ಆದರೂ ಗುಡಿ ಗೋಪುರಗಳಲ್ಲಿ ಬೇಡ್ಕೊಂಡು ತಿಂತಾ ಇದ್ದಾರೆ ಗೊತ್ತು। ಹಾಗಾಗಿ ಆ ಪರಿಸ್ಥಿತಿ ನಮ್ಮ ಮಹಿಳೆಯರಿಗೆ ಬರಬಾರ್ದು ಅಂದ್ರೆ ಸರ್ಕಾರ ನಮಗೆ ಪಿಂಚಣಿ ಕೊಡಬೇಕು।
ಎಲ್ಲಿವರೆಗೆ ಪಿಂಚಣಿ ಕೊಡೋದಿಲ್ಲ ಅಲ್ಲಿವರೆಗೂ ನಾವು ಸರ್ಕಾರದ ಜೊತೆ ಹೋರಾಟ ಮಾಡ್ತಾನೆ ಇರ್ತೀವಿ. ಹೋರಾಟವನ್ನು ನಾವು ಕೈ ಬಿಡೋದಿಲ್ಲ ಅಂತ ಹೇಳ್ತೀನಿ. ಹಾಗಾಗಿ ಇವತ್ತು ಹಲವಾರು ಬೇಡಿಕೆಗಳು ತಮ್ಮ ಮುಂದಿಟ್ಟಿದ್ದೇವೆ. ಇವತ್ತು ಅಂಗನವಾಡಿ ಕಾರ್ಯಕರ್ತೆಯರ ಗೌರವಧನ ಹೆಚ್ಚಳ ಮಾಡಬೇಕು ಮತ್ತು ನಮಗೆ ಬರ್ತಕ್ಕಂಥ ಗೌರವಧನ ಕೂಡ 2 ತಿಂಗಳು 3 ತಿಂಗಳು ಕೂಡ ನಮ್ಗೆ ಗೌರವಧನ ಆಗ್ತಾ ಇಲ್ಲ. ಇವತ್ತು ಬಾಡಿಗೆ ಹಣ ಬಿಡುಗಡೆ ಮಾಡ್ತಾ ಇಲ್ಲ. ಇವತ್ತು 4 ತಿಂಗಳಾದ್ರೂ ಕೂಡ ನಮಗೆ ಬಾಡಿಗೆ ಇಲ್ಲ. ಹಾಗಾಗಿ ಹಲವಾರು ಬೇಡಿಕೆಗಳನ್ನು ಈಡೇರಿಸಬೇಕಂತ ಹೇಳಿ ಇವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡಿ ನಾವು ಮನವಿ ಪತ್ರವನ್ನು ಕೊಡ್ತಲ್ಲಿದ್ದೇವೆ. ನಮ್ಮ ಸಂಘಟನೆ AITC ಸಂಘಟನೆಯಿಂದ ನಾವು ಒತ್ತಾಯ ಮಾಡ್ತೇವೆ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು. ನನ್ನ ಹೆಸರು ಚಂದ್ರಕಲಾ, ಜಿಲ್ಲಾ ಅಧ್ಯಕ್ಷಿಣಿ.